ನಮಸ್ಕಾರ ಪ್ರೇಕ್ಷಕರೇ, ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಧಾರವಾಡದ ಕಡಪ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿದರು. ಧರ್ಮಸ್ಥಳದ ಹಲವು ಕಡೆ ಶವಗಳನ್ನು ಹೂತು ಹಾಕಿದ್ದೇನೆಂದು ಹೇಳಿಕೆ ನೀಡಿದ ಮುಸುಕುಧಾರಿ ವ್ಯಕ್ತಿಯಂತೆಯೇ ಇನ್ನೊಬ್ಬರಿಗೆ ಮುಸುಕು ಹಾಕಿ ಬಿಜೆಪಿ ಕಾರ್ಯಕರ್ತರು ಆ ವ್ಯಕ್ತಿಯ ಅಣುಕು ಮೆರವಣಿಗೆ ನಡೆಸಿದರು. ಧರ್ಮಸ್ಥಳದ ಬಗ್ಗೆ ದಿನೇ ದಿನೇ ಅಪಪ್ರಚಾರ ಹೆಚ್ಚಾಗುತ್ತಿದೆ. ಧರ್ಮಸ್ಥಳ ಹಿಂದೂಗಳ ಪವಿತ್ರ ನೆಲ. ಆ ನೆಲದ ಹೆಸರು ಕೆಡಿಸುವ ವ್ಯವಸ್ಥಿತ ಹುನ್ನಾರ ನಡೆದಿದೆ. ಕೂಡಲೇ ಎಸ್ಐಟಿ ಅಧಿಕಾರಿಗಳು ತಮ್ಮ ವರದಿಯನ್ನು ಪ್ರಕಟ ಮಾಡಿ ಸತ್ಯಾಂಶ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಿಪ್ಪಣ್ಣ ಮಜ್ಜಿ, ಸೀಮಾ ಮಸೂತಿ, ಈರೇಶ್ ಅಂಚಟಗೇರಿ, ರಾಜಣ್ಣ ಕರ್ವಿ, ಸವಿತಾ ಅಮರಶೆಟ್ಟಿ, ಬಸವರಾಜ್ ಗರಗ್ ಮತಕ್ಷೇತ್ರದ ಎಲ್ಲ ಬಿಜೆಪಿ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಧಾರವಾಡ ತಾಲೂಕಿನ ಹಿಂದೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಂತರ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಗುರುಪ್ರಸಾದ್ ಕಡೆಣ್ಣವರ್, ಪುಂಡ್ಲಿಕ್ ತಳವಾರ್, ನೀಲವ್ವ ಅರವಲದ್, ರಾಜೇಶ್ವರಿ ಸಾಲ್ಗಟ್ಟಿ, ಅರುಣ್ ಅರಕೇರಿಯವರು ಮಾತನಾಡಿದರು. धर्म के कांग्रेस सरकार के बोलो भारत माता की. ಈಗ ತಾನೇ ಮುಸುಕುಧಾರಿಯನ್ನು ಅರೆಸ್ಟ್ ಮಾಡಿ ಇಲ್ಲಿ ನಮ್ಮ ಪ್ರತಿಭಟನೆಗೆ ರಕ್ತ ಕಣಕಣ ಕುದಿಯುತ್ತಿದ್ದು ಬರ್ಬತಿ ಬರ್ಬತಿ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಪ್ರಚಾರ ಮಾಡುತ್ತಿರುವ ದುಷ್ಟ ಶಕ್ತಿಗಳಿಗೆ, ಅಪಪ್ರಚಾರ ಮಾಡುತ್ತಿರುವ ದುಷ್ಟ ಶಕ್ತಿಗಳಿಗೆ ಗುಂಡಿಯನ್ನು ತೋರಿಸಿದ ದಾಸ್ತಾನಿಗೆ ಎಲ್ಲ ಪದಾಧಿಕಾರಿಗಳೇ, ಇವತ್ತು ನಾವು ಧರ್ಮಸ್ಥಳದಲ್ಲಿ ಆಗುವ ಅನ್ಯಾಯದ ವಿರುದ್ಧ ಪಕ್ಷದ ವತಿಯಿಂದ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಒಂದು ವೇಳೆ ನಾನು 2 ನಿಮಿಷ ಮಾತಾಡ್ತೇನೆ, ತಾವೆಲ್ಲ ಶಾಂತವಾಗಿರ್ಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನ 800 ವರ್ಷಗಳ ಇತಿಹಾಸವನ್ನ ಉಳ್ಳಂತ ಒಂದು ಭಕ್ತಿ ಶ್ರದ್ಧಾ ಕೇಂದ್ರ. ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಪೂಜ್ಯ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು 57 ವರ್ಷ ಆದವರು ಧರ್ಮಾಧಿಕಾರಿಗಳಾಗಿ. ಅಲ್ಲಿಂದ ಇಲ್ಲಿವರೆಗೆ ಒಂದು ಕಪ್ಪು ಚುಕ್ಕೆ ಅವ್ರ ಮೇಲಿಲ್ಲ. ಕೆಲವೊಂದಿಷ್ಟು ಜನ ಸೇರಿ ಅವರಿಗೆ ಅಪಪ್ರಚಾರ ಮಾಡಬೇಕು, ಕಪ್ಪು ಚುಕ್ಕೆಯನ್ನು ಹಚ್ಚಬೇಕು, ಧರ್ಮಸ್ಥಳದ ಹಿಂದೂಗಳ ಪವಿತ್ರವಾದಂತ ಒಂದು ದೇವಸ್ಥಾನದ ಮೇಲೆ ಕಪ್ಪು ಚುಕ್ಕೆಯನ್ನು ಹಚ್ಚಬೇಕು ಅಂತ ಹೇಳಿ ಇದೊಂದು ದೊಡ್ಡ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಈಗಾಗಲೇ ನಮ್ಗೆ ಗೊತ್ತಿರಬಹುದು, ಮೊನ್ನೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಧಾರವಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಮಾನಸಿಕವಾಗಿ ಅವರು ಕುಗ್ಗಿದ್ರು. ನಾವು ಇಷ್ಟೆಲ್ಲ ಒಳ್ಳೆಯ ಕೆಲಸ ಸಾರ್ವಜನಿಕರಿಗೆ ನಾವು ಮಾಡ್ತಾ ಇದ್ದೇವೆ, ಆದ್ರೆ ನಮ್ಮ ಮೇಲೆ, ಮಂಜುನಾಥ ಸ್ವಾಮಿ ಮೇಲೆ ಈ ರೀತಿ ಅಪಾದನೆ ಬರ್ತಾ ಇದೆಯಲ್ಲ, ನನಗೆ ಏನೋ ವಿಚಾರ ಹೊಳಿತಾ ಇಲ್ಲ, ನಂದು ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ನನ್ನ ವಿಚಾರ ಶಕ್ತಿ ಅಂತ ನಾನು ಮುಂದೆ ಹೇಳಿದ್ರು. ಯಾಕಂದ್ರೆ ಅವರು ಯಾವಾಗ್ಲೂ ಕ್ರಿಯಾಶೀಲರಾಗಿ ರಾಜ್ಯದ ಉದ್ದಾಗಲಕ್ಕೂ ಓಡಾಡಿ ಸೇವೆಯನ್ನ ಮಾಡುವಂತ ಪರಮ ಪೂಜ್ಯರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ, ಒಬ್ಬ ಮನುಷ್ಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೇಕಂತ ಬಂದ್ರೆ ಪೊಲೀಸರು ಇನ್ಸ್ಪೆಕ್ಟರ್ ಅವ್ರ ಬಗ್ಗೆ ವಿಚಾರ ಮಾಡ್ತಾರ, ಈ ಮನುಷ್ಯ ಸರಿ ಅದಾನೋ ಇಲ್ಲೋ, ಇವ್ ಹೇಳ್ತಾ ಇರೋದು ಸತ್ಯ ಐತೋ ಇಲ್ಲೋ,
ಯಾವನೋ ಒಬ್ಬ ವ್ಯಕ್ತಿ ಬಂದು ಹೇಳಿದ ತಕ್ಷಣ SIT ರಚನೆ ಮಾಡಿ ಧರ್ಮಸ್ಥಳದ ಗುಡ್ಡಗಳನ್ನ ಅಗಿಯೋದನ್ನ ಮಾಡಿ ಅವರು ಇವತ್ತು ಅವರು ಗುಡ್ಡ ಅಗದಿರಬಹುದು, ಆದ್ರ ಭಕ್ತ ಸಮೂಹದ ಹೃದಯವನ್ನ ಅವರು ಇವತ್ತು ಅಗದಿದ್ದಾರೆ ಅನ್ನುವಂತ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಈಗಾಗಲೇ ಇದು ಸತ್ಯ ಅಲ್ಲ, ಇದು ಸುಳ್ಳು ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. SIT ವರದಿ ಆದಷ್ಟು ಬೇಗನೆ ಪ್ರಕಟಗೊಳ್ಳಬೇಕು. ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಯಾರ್ಯಾರು ರಚನೆ ಮಾಡಿದ್ದಾರೆ ಅವರೆಲ್ಲರನ್ನು ಒಳಗೆ ಹಾಕಿಸಬೇಕು. ಕಾನೂನು ಪ್ರಕಾರ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು. ಇದು ನಾವು ಹಿಂಗ ಬಿಟ್ವಿ ಅಂತಂದ್ರೆ ನಾಳೆ ಮುರುಘಾ ಮಠಕ್ಕೂ ಬರ್ತಾರ. ಇಲ್ಲಿ ಮುರುಘಾ ಮಠದ ಕೆಳಗೆ ಹೆಣ ಹೋಗದೇವಿ ಮುರುಘಾ ಮಠ ಅಗಿಬೇಕಂತ, ಸಿದ್ದಾರೂಢ ಮಠಕ್ಕೆ ಬರ್ತಾರ, ಇಲ್ಲಿ ಹೆಣ ಹೋಗದೇವಿ ಇದನ್ನ ಅಗಿಬೇಕು ಅಂತ 3000 ಮಠಕ್ಕೆ ಬರ್ತಾರೆ. ಹಿಂಗ ಇವ್ರು ಯಾರ್ಯಾರು ನಮ್ಮ ಹಿಂದೂ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರ ಮಾಡೋದಾಗ್ಲಿ, ಹಿಂಗ ಇಲ್ಲ ಸಲ್ಲದ ಆರೋಪ ಮಾಡೋದಾಗ್ಲಿ ಮಾಡಿದ್ರಂತಂದ್ರ ಮೊದಲ ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕು, ಮತ್ತವ್ರಿಗೆ ಕಾನೂನು ರೀತಿ ಶಿಕ್ಷೆ ಆಗ್ಬೇಕು. ಅದನ್ನ ಬಿಟ್ಟು ಅವ್ರು ಹೇಳ್ಯಾರ ಬಾ ಅಂತೇಳಿ JCB ತಗೊಂಡ್ಬರೋದು ಹಟ್ಟೋದು ಇದನ್ನ ನಾವು ತಡ್ಕೊಳಂಗಿಲ್ಲ. ಇನ್ನು ಮುಂದೆ ಏನಾದ್ರು ಈ ರೀತಿ ಮಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಆದಷ್ಟು ಬೇಗ ಇದಕ್ಕೆ ನ್ಯಾಯವನ್ನ ಕೊಡುವಂತ ಕೆಲಸ ಆಗಬೇಕು. ಧರ್ಮಸ್ಥಳ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ತಾಯಿ ಅತ್ಯಂತ ಶ್ರದ್ಧೆಯಿಂದ ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು, ಧರ್ಮಸ್ಥಳಕ್ಕೆ ನಾವು ಹೋಗಕ್ಕಾಗುವುದಿಲ್ಲ ಅಂತ ಹೇಳಿ ನಾವು ಬೇಡಿಕೊಂಡು ಮನಿ ಆರ್ಡರ್ ಮಾಡಿದ್ರೆ ಆ ಧರ್ಮಸ್ಥಳದ ಮಂಜುನಾಥ ನಾವೇನ್ ಅನ್ಕೊಂಡಿರ್ತೀವಿ ಅದನ್ನೆಲ್ಲವನ್ನು ಕರುಣಿಸ್ತಾನ ಅನ್ನುವಂತ ನಂಬಿಕೆ ಮತ್ತೆ ಅದನ್ನ ಅನುಭವಿಸಿದಂತವರು ಕೂಡ ನಾವು ನೋಡಿದ್ದೇವೆ ಸಾಕಷ್ಟು ಜನರನ್ನ. ಅಂತ ಶ್ರದ್ಧಾ ಕೇಂದ್ರವಾದಂತ ಧರ್ಮಸ್ಥಳವನ್ನ ಇವತ್ತು SIT ಅನ್ನುವಂಥದ್ದೊಂದು ತನಿಖೆಯ ಸಂಸ್ಥೆಯನ್ನ ಹುಟ್ಟು ಹಾಕಿ ಸಿದ್ದರಾಮಯ್ಯನವರು ತಾವ ಇವತ್ತು ಮಂಗೆ ಆಗುವಂತ ಕೆಲಸ ಆಗಿದೆ. ಚಿನ್ನಯ್ಯ ಅನ್ನುವಂತ ಒಬ್ಬ ವ್ಯಕ್ತಿ ನೋಡ್ರಿ, ಯಾವ್ದಾದ್ರು ಊರಾಗ ಯಾರಾದ್ರೂ ತೀರ್ಕೊಂಡ್ರೆ ಅಧಿಕೃತವಾಗಿ ಹೂಳುವಂತ ಯಾರು ಏನು ಅನ್ನೋದೆಲ್ಲವೂ ಗೊತ್ತಿರ್ತದೆ. ಆದ್ರೂ ಕೂಡ ಈ ಚಿನ್ನಯ್ಯ ಯಾರೋ ಏನೋ ಗೊತ್ತಿಲ್ಲ, ಅವ್ನ್ ಕರ್ಕೊಂಡ್ಬಂದ ಇಡೀ ಮಾಧ್ಯಮ ಒಂದು ವಾರ ಜನರನ್ನ ಮೋಡಿ ಮಾಡುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡಿದ್ರು. ಆ ಚಿನ್ನಯ್ಯ ಇವತ್ತ ಲೋಕಲ್ ಅಲ್ಲ, ಎಲ್ಲಿ ಅವ ಅನ್ನೋದನ್ನು ಕೂಡ ಕಂಡುಹಿಡಿಬೇಕಾಗಿದೆ. ಅವ್ನು ಕಳಿಸ್ತವ್ರು ಯಾರಂತೂ ಕೂಡ ಕಂಡುಹಿಡಿಬೇಕಾಗಿದೆ. ಆ ತನಿಖೆ ಸೂಕ್ತವಾದಂತ ತನಿಖೆ ಆಗಬೇಕು. ಆ ತನಿಖೆ ಮುಖಾಂತರ ಇವತ್ತ ಶ್ರದ್ಧಾ ಕೇಂದ್ರವನ್ನ ಅಗಿಯುವಂತದ್ದು. ಆ ಅಗಿಯುವಂತ ಸಂದರ್ಭದಲ್ಲಿ ಯಾವುದು ಕೂಡ ಏನು ಕುರು ಸಿಕ್ಕಿಲ್ಲ, ಆದ್ರೂ ಕೂಡ ಅಲ್ಲಿ ಡಿಸ್ಟ್ರಾಯ್ ಮಾಡುವಂತ ಕೆಲಸವನ್ನ ಇವತ್ತ ಸರ್ಕಾರ ನೇತೃತ್ವವನ್ನು ತೆಗೆದುಕೊಂಡು ಮಾಡ್ತಾ ಇದೆ. ಅದ್ರ ನಮ್ಮ ವಿರೋಧ ಇದೆ. ಎಲ್ಲರಿಗೂ ನಮಸ್ಕಾರ. ಏನು ಒಂದು ಇವತ್ತು ನಾವು ಧಾರವಾಡದ DC ಆಫೀಸಕ್ಕೆ ಬಂದಿದ್ದೇವೆ. ಬಂದಂಥ ಎಲ್ಲ ಜನರು ನಾವು ಈ ಮಂಜುನಾಥ ಸ್ವಾಮಿಯ ಭಕ್ತರು. ಅದಕ್ಕೆ ನಾವು ಹಲವಾರು ವರ್ಷಗಳಿಂದ ಭಯಭಕ್ತಿ ನಡ್ಕೊಂಡು ಬಂದಿದ್ದೇವೆ. ಅಂತಹ ಒಂದು ದೇವಸ್ಥಾನದ ಅಂತ ಒಂದು ಸಂಪ್ರದಾಯದ ಏನು ಬಳಸಬೇಕಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಈ ಕುಂಭಕ್ಕೂ ಏನು ಕೊಡ್ತಾ ಇದ್ದಾರೆ, ಆ ಕುಂಭಕ್ಕಿನ ವಿರುದ್ಧವಾಗಿ ನಾವೆಲ್ಲರೂ ಜನ ಸೇರಿದ್ದೇವೆ. ನಾವು ನಮ್ಮ ಜಾತಿ ಧರ್ಮ ಎಲ್ಲ ಮರೆತು ನಡ್ಕೊಂತ ದೇವಸ್ಥಾನ ಈ ಗೌರ್ಮೆಂಟ್ ಬಂದಮೇಲೆ ಅದಕ್ಕೆ ಷಡ್ಯಂತ್ರದ ಮುಖಾಂತರ ಅದಕ್ಕೆ ಅರ್ಥಕ್ಕೆ ತರಬೇಕಂತ ಪ್ರಯತ್ನ ಮಾಡ್ತಾರೆ. ಅದನ್ನ ಖಂಡಿಸಿ ನಾವೆಲ್ಲರೂ ಒಂದಾಗಿ ಒಗ್ಗೂಡಿ ಅದರ ವಿರುದ್ಧ ಹೋರಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಸರ್ಕಾರ ಇದೇ ಮಂಡತನ ಧೋರಣೆ ಅನುಸರಿಸಿ ಇನ್ನೂ ಏನೋ ಹೆಚ್ಚಿನ ಧಕ್ಕೆ ಬರುವಂತ ಕಾಲಮಾನ ಬಂದರೆ ನಾವೆಲ್ಲರೂ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಎಷ್ಟು ಎಚ್ಚರಿಕೆ ಕೊಡ್ತೇವೆ ನಾವು. ಯಾಕಂದರೆ ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ನಡ್ಕೊಳ್ಳುವಂಥ ದೇವರ ಬಗ್ಗೆ ಯಾರಾದರೂ ಅಪಹೇಳನ ಮಾಡಿದರೆ ಅದನ್ನು ಯಾವತ್ತಿಗೂ ಬದ್ಧವಾಗಿ ಖಂಡಿಸ್ತೇವೆ. ಇವತ್ತು ರಾಜಕೀಯ ಹೇಳಿಕೆ ಕೊಡ್ತದೆ, ಅವ್ರ ಪಾರ್ಟಿಯವರು ಕೊಡ್ತಾ ಇದ್ದಾರೆ. ನೀವು ಎಡಪಂಥಿಯವರ ಕುಮ್ಮಕ್ಕಿನ ಎಡಪಂಥಿಯವರ ಒಂದು ಒತ್ತಾಯದ ಮೇಲೆ ಮಾಡ್ತೀವಿ ಅಂತ ಯಾಕೆ ಮಾಡಬೇಕು? ಇವರಿಗೆ ತಮ್ಮ ಸ್ವಂತ ಸ್ವೇಚ್ಛೆಯಿಂದ ತೋಳುವಂತ ಜ್ಞಾನ ಇಲ್ವ? ನಮ್ಮ ಧರ್ಮ ಹಾಗೂ ದೇಶ ಏನಾದರೂ ಬಂದರೆ ಅದಕ್ಕೆ ಒಗ್ಗೂಡಿಂದ ಅವ್ರು ಬರ್ತಾರೆ ಅಪೋಸ್ ಮಾಡೋದು. ಆದರೆ ಒಗ್ಗೂಡಿಸುವಂಥ ದೇವಸ್ಥಾನವನ್ನು ಇವತ್ತು ಹೊಡಿತಾ ಇದ್ದಾರೆ. ಅದಕ್ಕೆ ಅಪಕ್ಕೆ ಕಡಾಖಂಡಿತ ಹೋರಾಟ ಮಾಡ್ತೇವೆ. ಇನ್ನೂ ಉಗ್ರವಾದ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಇನ್ನು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ನನ್ನ ಹೆಸರು ಗುರುಪ್ರಸಾದ್ ಕಡೇನೂರ್, ಧರ್ಮಸ್ಥಳದ ವಿರುದ್ಧ ಏನು ಒಂದು ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ. ಧರ್ಮಸ್ಥಳ ಅದರ ಹೆಸರಲ್ಲೇ ಇದೆ, ಧರ್ಮದ ಒಂದು ಸ್ಥಳ ಅಂತ. ಧರ್ಮದ ಜಾಗದಲ್ಲಿ ಅನ್ಯಾಯ ಮಾಡುವಂತ ಒಂದು ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಅದಕ್ಕೆ ನಮ್ಮೆಲ್ಲರ ವಿರೋಧ ಇದೆ.
ಧರ್ಮಸ್ಥಳ ಅನ್ನೋದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಒಂದು ಕೆಲಸ. ಈ ಒಂದು ಕೆಲಸ ಧರ್ಮಸ್ಥಳದ ಮೇಲೆ ಮಾಡಿರುವಂತ ಒಂದು ಕೆಲಸ ನಮ್ಮ ಧಾರ್ಮಿಕ ಭಾವನೆಗಳನ್ನ ಮೂಲೆಗುಂಪು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಹಿಂದೂಗಳೆಲ್ಲರೂ ಎದ್ದು ನಿಂತು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೇವೆ. ನಾವೆಲ್ಲ ಇವತ್ತು ಗಂಡು ಮಕ್ಕಳು ಅಷ್ಟೇ ಅಲ್ಲ, ನಾವು ಹೆಣ್ಣು ಮಕ್ಕಳು ಒಂದು ಉಗ್ರವಾದ ಹೋರಾಟವನ್ನ ಮಾಡಬೇಕು. ಆ ನಿಟ್ಟಿನೊಳಗೆ ನಾವು ಕಾರ್ಯಪ್ರವೃತ್ತರಾಗ್ತೀವಿ. ಇವತ್ತು ನಮ್ಮ ಸನಾತನ ಹಿಂದೂ ಧರ್ಮ, ನಮ್ಮ ಧರ್ಮಸ್ಥಳದ ಒಂದು ಘನತೆ, ಒಂದು ಗೌರವಕ್ಕೆ ಒಂದು ಧಕ್ಕೆ ತರುವಂತ ಮಂಜುನಾಥಪ್ಪ ಮತ್ತು ಮಂಜುನಾಥ ಸ್ವಾಮಿ ಅವರು, ಅಣ್ಣಪ್ಪ ಸ್ವಾಮಿ ಇವರ ಒಂದು ಕಠಿಣವಾದಂತ ಒಂದು ಶಿಕ್ಷೆ ಕೊಡುವಂತ ಒಂದು ದೇವರದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಒಂದು ದೇವರದು. ಅಂತ ಒಂದು ಪ್ರತೀತಿ ನಮ್ಮ ಮನಸ್ಸಿನಲ್ಲಿದೆ. ಅಂತ ಒಂದು ಧಾರ್ಮಿಕ ಭಾವೈಕ್ಯತೆಯನ್ನು ಹೊಂದಿರುವಂತಹ ಧರ್ಮಸ್ಥಳದ ಬಗ್ಗೆ ಇವರು ಇಂಥ ಒಂದು SIT ರಚನೆ ಮಾಡುವ ಮೂಲಕ ಒಂದು ಇಡೀ ಧರ್ಮಸ್ಥಳವನ್ನು ಅಗಿಯುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿ ಏನು ಸಿಕ್ಕಿಲ್ಲ ಅಂದಾಗ ಇವತ್ತು ಶರಣಾಗತರಾಗುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಇದಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ. ನಿಮ್ಮ ಸರ್ಕಾರದವರು ಇಂತಹ ಕೆಲಸವನ್ನು ಮಾಡುವಾಗ ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಎಂದೂ ಸಹಿತ ಧಕ್ಕೆ ತರುವಂತ ಕೆಲಸ ಮಾಡ್ಬೇಡ್ರಿ. ನಮ್ಮ ಎಲ್ಲರ ವಿರೋಧ, ಹಿಂದೂ ಸನಾತನ ಧರ್ಮವನ್ನು ಒಪ್ಪುವಂತ ಎಲ್ಲರ ವಿರೋಧ. ನಿಮ್ಮ ಪಕ್ಷದಲ್ಲಿ ಇದನ್ನು ವಿರೋಧ ಮಾಡುವಂತ ಕಾಲ ಬಂದಿದೆ. ಹಿಂದೂಗಳ ಬಗ್ಗೆ ನೀವು ಹಿಂದೂಗಳ ಒಂದು ನಮ್ಮ ಸನಾತನ ಧರ್ಮವನ್ನ ಹಿಂದೂ ಕೆಲಸ ಮಾಡ್ರಿ. ದಯವಿಟ್ಟು ಕೇಂದ್ರ ಸರ್ಕಾರದವರಿಗೆ ಎಚ್ಚೆತ್ತುಕೊಳ್ರಿ. ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಗೆದ್ದಿದ್ದೀರಿ ಅಂತ ಬೀಳ್ತಿದ್ರಿ ಅದನ್ನ ಅದಕ್ಕೆ ಪ್ರತ್ಯುತ್ತರವನ್ನ ನಮ್ಮ ಹಿಂದೂ ಧರ್ಮದವರು ಭಾವಿಸಬಹುದು. ನಮ್ಮ ಧರ್ಮಸ್ಥಳದ ಬಗ್ಗೆ ಕೊಡ್ತಾರೆ ಅನ್ನುವಂತ ಮಾತನ್ನ ನಾನು ರಾಜೇಶ್ವರಿ ಸಾಂಗೇತಿ. ಕಾಂಗ್ರೆಸ್ ಸರ್ಕಾರ ಅಥವಾ ಹಾಗೂ ಎಡಪಂಥೀಯರು ಕೂಡಿಕೊಂಡು ಇವತ್ತಿನ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಲಿಕ್ಕೆ ಸ್ವಲ್ಪ ಮಂದಿಯನ್ನು ಏನು ಬಿಟ್ಟಿದ್ದಾರೆ ಅದರ ವಿರುದ್ಧ ಇವತ್ತೇನು ಭಾರತೀಯ ಜನತಾ ಪಕ್ಷ ಮತ್ತು ಇವತ್ತು ಧರ್ಮಸ್ಥಳದ ಭಕ್ತರು ಸೇರಿ ನೀವು ಹೋರಾಟ ಒಂದು ಹೇಳೋದಿಷ್ಟ ಸರ್ಕಾರಕ್ಕೆ, ನೀವೇನು ಮಾಡಿದ್ರು ನಿಮ್ಮ ಆಟ ಇಲ್ಲಿ ಮೇಲೆ ನಡೆದಿಲ್ಲ. ಇಷ್ಟು ದಿನ ನೀವು ಏನು ಮಾಡಿರಿ, ಜನ ನಿಂತಕ್ಕ ನೋಡ್ಕೊಂತ ನಿಂತಿತ್ತು. ಇನ್ನು ನಾವು ಎಲ್ಲರೂ ಕಣ್ಣು ತರ್ದೇವಿ. ಇನ್ನು ಪ್ರತಿಯೊಬ್ಬರನ್ನ ಕೈಯಾಗಿ ಹಿಂದುಗಳ ಕೈಯಾಗಿನ ತಲವಾರು ಬರ್ತಾವ ಅನ್ನೋದು ಇನ್ನು ನೇರವಾಗಿ ನಾವು ಎಚ್ಚರ ಕೊಡ್ತಾ ಇದ್ದೀವಿ. ಮತ್ತು ಏನಿವತ್ತೆ ಗಿರೀಶ್ ಭಟ್ಟನವರಾಯ್ತು, ಇವತ್ತು ಮಹೇಶ್ ತಿಮ್ಮರೊಡ್ಡಿಯವರಾಯ್ತು, ಇವತ್ತು ಸಮೀರ್ ಆಯ್ತು. ನಿಮ್ದು ಆಟ ಇನ್ನು ಬಂದ್ ಮಾಡ್ಕೊಡ್ರಿ. ಇನ್ನು ಬಂದ್ ಮಾಡ್ಕೊಡ್ರಿ ಅಂದ್ರೆ ಮಕ್ಕಳ್ರಿ ಇನ್ನು ಬರುವಂಥ ದಿನದಲ್ಲಿ ನಿನ್ನ ಎಲ್ಲಿ ಕಂಡಲ್ಲಿ ನಿಮ್ಮನ್ನು ಹೊಡೆಯುವಂಥ ನಿಮ್ಮ ಕಲ್ಲಲ್ಲೇ ಹೊಡಿದು ಚಪ್ಪಲಲ್ಲೇ ನಿಮ್ಮ ಹೊಡೆಯೋದು ಟೈಮ್ ಬಂದ ಬರತ್ತೆ. ಇವತ್ತೇನೇ ಗಿರೀಶ್ ಭಟ್ಟನವರು ನೀನು ಸುಳ್ಳು ಹೇಳಿದ ಸಾಕಿನ್ನು ಇದೇ ನಮ್ಮ ಕರ್ನಾಟಕ ರಾಜ್ಯದಾಗ ಒಂದು ಬಾಂಬ್ ಇಟ್ಟಂತ ಮನುಷ್ಯ ನೀನು ಸುಳ್ಳು ಹೇಳಿಕ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಿದ್ದಾರೆ. ಧರ್ಮಸ್ಥಳನ ನೋಡಿ ಜನ ಹಚ್ಚಿದ್ದಾರೆ ಕೀರ್ತಿ ಅಂತ ನೀವು ಕಿತ್ತು ಹೋಗಿದ್ದೇವೆ ಅಂತ ಏನು ಹೇಳ್ತೀರಿ? ನಿಮ್ಮ ಮಕ್ಕಳು ಅದು ಆಗ್ತಾಯಿಲ್ಲ. ಮತ್ತು ನಿಮ್ಮವ್ವ ನಿನ್ನ ಯಾರಿಗೆ ಹುಡ್ಸಾಳ ಅಂತ ಈಗ ಕೇಳೋದನ್ನೇ ನಾವು ಭಕ್ತರು ಹೇಳ್ತೇವೆ. ನಿಮ್ಮಪ್ಪು ನೀನು ಧರ್ಮಸ್ಥಳದಾಗ ಬಂದು ಕಾರ್ಯ ಕೊಡ್ತೀನಿ ತುಂಬ ನಾವು ನೋಡ್ಬೇಕು ಮಕ್ಕಳ ನಾವು ಹೇಳಿಕೆ ಈ ಧಾರವಾಡದಿಂದ ನಾವು ಎಚ್ಚರ ಕೊಡ್ತಾ ಇದ್ದೀವಿ. ಧರ್ಮಸ್ಥಳದ ಮೇಲೆ ಬಂದಂಥ ಸಂಸ್ಕಾರ ಸುಳ್ಳಾಗಬೇಕು. ಅದು ಸುಳ್ಳಾಗದಂತೆ ನಾವೆಲ್ಲ DP ಕಾರ್ಯಕರ್ತರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು, ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ನಾವೊಂದು ಪ್ರತಿಭಟನೆ ಮಾಡಾಕ್ತೇವೆ. ಇದು 8 ಶತಮಾನದಿಂದನೂ ಇದ್ದಂಥ ದೇವಸ್ಥಾನ. ಅದ್ರ ಮೇಲೆ ಅಪಪ್ರಚಾರ ಬರ್ತದೆ ಅಂದ್ರೆ ಯಾರು ನಂಬುದಿಲ್ಲ. ಅದನ್ನು ನಂಬುವಂಥ ಪ್ರಯತ್ನ ಮಾಡತ್ತಾರ, ನಂಬಿಕೆ ಇಲ್ಲ ಮನುಷ್ಯಾಗ. ಅದರ ಸಲುವಾಗಿ ನಾವು ಇದು ಪ್ರತಿಭಟನೆ ಮಾಡಾಕ್ತೇವೆ. ಹೀಗಾಗಿ ಇದು ಧರ್ಮಾಧಿಕಾರಿಗಳು ಭಾಳ ಮುಂದಾರ. ಅದ್ರ ಸಲುವಾಗಿ ನಾವು ಇವು ಪ್ರತಿಭಟನೆ ಹಮ್ಮಿಕೊಂಡೇವಿ. ಅದೇ ರೀತಿ ಎಲ್ಲರೂ ಸೇರಿ ನಾವು ಪ್ರತಿಭಟನೆ ಮಾಡಿ ಇದೊಂದು ಸುಳ್ಳಂತೂ ಸಾಧಿಸ್ತೇವೆ. ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಅವತ್ತು ಯಾವುದೋ ಇರಲಿ ಇಂಥ ಅಪಪ್ರಚಾರ ಮಾಡೋಕೆ ಹೋಗಬಾರ್ದು. ಯಾವುದೋ ಸರ್ಕಾರ ಇರಲಿ, ಯಾವುದೋ ಇರಲಿ, ಏನೋ ಇರಲಿ, ಈ ದೇವಸ್ಥಾನ ಮೇಲೆ ಅಪಪ್ರಚಾರ ಮಾಡ್ತಾರೆ. ದೇವ್ರಿಗೆ ನಾವು ಎಲ್ಲರೂ ಒಂದೇ, ಯಾವ ಯಾವ ಜಾತಿ ಮತ ನೋಡೋದಿಲ್ಲ. ಎಲ್ಲರೂ ಒಂದಾಗಿ ನಾವು ಬೇಕಾಗಿ ಅದು ಇಷ್ಟೇ ನನ್ನ ಮಾತಿಸ್ತೀನಿ. ನಾನು 26ನೇ ವಾರ್ಡ್ ಕಾರ್ಪೊರೇಟ್ರು ನಿಲಮ ಎಲ್ಲಪ್ಪ ಅರವಾಡ. ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರದ ಸಲುವಾಗಿ ಇಂದು ಹುಬ್ಬಳ್ಳಿ ಧಾರವಾಡ ಮಹಾಜಿಲ್ಲೆ ನಗರ ವತಿಯಿಂದ ಧಾರವಾಡ ಪಶ್ಚಿಮ ಹಾಗೂ ಧಾರವಾಡದ ಗ್ರಾಮೀಣ ಭಾಗದ ಕಾರ್ಯಕರ್ತರು ಸೇರಿ ಎಲ್ಲ ಇವತ್ತು ರೇಸಿ ಸ್ಟ್ರೈಕ್ ಮಾಡೇವೆ. ಆಮ್ಯಾಗ 1ನೇ ತಾರೀಕು ಧರ್ಮಸ್ಥಳದಲ್ಲಿ ನಡೆಯುವ ಸಮಾವೇಶಕ್ಕೆ ಎಲ್ಲ ಹಿಂದೂ ಕಾರ್ಯಕರ್ತರು ಜಾಗೃತರಾಗಿ ಸಮಾವೇಶಕ್ಕೆ ಬಂದು ವೀರೇಂದ್ರ ಹೆಗಡೆ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಬೇಕು. ಧನ್ಯವಾದ. ಅರುಣ್ ಅರ್ಕೇರಿ.